ಜನ ಕೋಟೆ ಸರ್ಕಲ್ ನಲ್ಲಿ ಹಾಕಿರೋ ಬ್ಯಾನರ್ ನಿಂದ ರೋಡ್ ಕಾಣಿಸ್ತಾ ಇಲ್ಲ, ಆಕ್ಸಿಡೆಂಟ್ಗಳು ಆಗ್ತಿವೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿರುವಂತಹ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ. ಆದ್ರೆ ಈ ಮನುಷ್ಯ ಹೇಳೋ ಪ್ರಕಾರ ಸತ್ರೆ ಸಾಯ್ಲಿ ಜನ ಅಂತ ಸುಮ್ನಿರ್ಬೇಕು, ಇವ್ರ ಬ್ಯಾನರ್ ಮಾತ್ರ ಯಾರು ಮುಟ್ಟಬಾರ್ದು, ತೆಗೆಸಬಾರ್ದು. ಜನ ಸತ್ರೆ ಇವರೆಲ್ಲ ರೆಸ್ಪಾನ್ಸಿಬಲ್, ಇವ್ರಿಗೂ ಅದಕ್ಕೂ ಸಂಬಂಧ ಇರಲ್ಲ. ಕಮಿಷನರ್ನ ಇಟ್ಕೊಳ್ತಾರೆ, ಪೌರಾಯುಕ್ತರನ್ನ ಇಟ್ಕೊಳ್ತಾರೆ. ಇವ್ರಿಗೆ ಜನ ಸತ್ರು ಪರವಾಗಿಲ್ಲ, ಜನ ನೆಗೆದು ಬಿದ್ರು ಪರವಾಗಿಲ್ಲ, ಇವ್ರ ಬ್ಯಾನರ್ ಮಾತ್ರ ತೆಗಿಬಾರ್ದು. ಜನರ ಪ್ರಾಣಕ್ಕಿಂತ ನಿಮ್ ಫೋಟೋ ಮುಖ್ಯ. ಈ ಫೋಟೋ ಇಟ್ಕೊಂಡು ಇವ್ರದ್ದು ಮೆರವಣಿಗೆ ಉರುವಣಿಗೆ ಇದು ತುಂಬಾ ಇಂಪಾರ್ಟೆಂಟೇ ಹೊರತು ಇವ್ರಿಗೆ ಜನಪರ ಕಾಳಜಿ ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಯಾವನು ಬಿಚ್ಚಿದ್ದು? ಅವನ ಅಮ್ಮ. ಏನ್ರಿ ಅಸಹ್ಯ, ಪೌರ ಕಾರ್ಮಿಕ ಬಿಚ್ಚಿದ್ದು. ಹಾಗಂತ ಅವ್ರ ತಾಯಿನ ಅವಾಚ್ಯವಾಗಿ ಬೈಯೋ ಅಧಿಕಾರ ಯಾರಿಗೆ ಕೊಟ್ಟಿದ್ದು ನಿಮ್ಗೆ? ರಾಜೀವ್ ಗೌಡ್ರೆ, ಯಾರು ಕೊಟ್ಟಿದ್ದು? ನಿಮ್ಗೆ ಏನ್ ಭಾಷೆ ರೀ ಅದು? ಅಮ್ಮ, ಅಕ್ಕ, ತಂಗಿ ಮನಸ್ನೆಲ್ಲ ನೀನು ಹೇಗ್ ಬರುತ್ತೆ? ಒಬ್ಬ 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 ಶಿಡ್ಲಘಟ್ಟದ MLA ಆಗಕ್ಕೆ ಹೊರಟಿದ್ರಲ್ರಿ ನೀವು. ಒಬ್ಬ ಶಾಸಕನ ಬಾಯಲ್ಲಿ ಬರುವಂತ ಮಾತುಗಳೇನ್ರಿ ಇದು? ಒಬ್ಬ ಪೌರ ಕಾರ್ಮಿಕನ ತಾಯಿನ ಬೈತೀರಲ್ಲ ನೀವು. ಏನ್ ತೋರಿಸ್ತೀನಿ ಅದೇನ್ ತೋರಿಸ್ತೀರಾ? ಎಲ್ಲಾರನ್ನು ಕರ್ಕೊಂಡ್ ಬಂದ್ರಿ ನೋಡೋಣ. ಅದೇನ್ ಮಾಡಿಸ್ತೀರೋ ಅದೇನ್ ಮಾಡಿಸಿ ತಾಲೂಕಿಂದ ಆ ಹೆಣ್ಮಗಳನ್ನ ಓಡಿಸ್ತೀರೋ ನಾವು ನೋಡೋಣ. ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ನಿಮ್ಮಂಗೆ ಶಿಡ್ಲಘಟ್ಟದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗೆ ಮಾತಾಡೋ ಅದೆಷ್ಟು ಜನ ನಿಮ್ ಜೊತೆ ಬರ್ತಾರೆ, ಇದಾರೆ. ಕರ್ಕೊಂಡ್ ಬನ್ನಿ, ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಲೇಬೇಕು. ಬನ್ನಿ ತೋರಿಸಿ, ಅದೆಷ್ಟು ಜನ ಕರ್ಕೊಂಡ್ ಬಂದು ಅದೇನ್ ಮಾಡ್ತೀರಿ, ಅದೆಂಗೆ ಆ ಹೆಣ್ಮಗಳನ್ನ ಓಡಿಸ್ತೀರಿ ತೋರಿಸಿ ನೋಡೋಣ. ನನ್ನ ಬ್ಯಾನರ್ ತೆಗೆದ್ಬಿಟ್ರಿ, ನನ್ನ ಫೋಟೋ ತೆಗೆದ್ಬಿಟ್ರಿ, ಜನ ನೆಗೆದು ಬಿದ್ದು ಏನಾದ್ರೂ ಪರವಾಗಿಲ್ಲ, ಆಕ್ಸಿಡೆಂಟ್ ಆದ್ರೂ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಇವ್ರ ಫೋಟೋ ಮಾತ್ರ ಯಾರು ಮುಟ್ಟಬಾರ್ದು. ಇದು ಸ್ವಲ್ಪ ಜಾಸ್ತಿ ಅಷ್ಟರ ಮಟ್ಟಿಗೆ ಇವರು ದೇವರುಗಳು. ಇವರು ಈ ಲೆವೆಲ್ ಕೊಬ್ಬು ಅಹಂಕಾರ ಇವ್ರಿಗೆ. ಮುಂದೇನ್ ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಇವೆಲ್ಲ ಮಾಮೂಲು. ಕಂಟ್ರೋಲ್ ಸಮಾಧಾನ ಮಾಡ್ಕೋ. ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ. ಏನು ಮಾಡಿಲ್ಲ, ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ. ನೀನು ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ ನೋಡಿ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಕೂತ್ಗಳಲ್ಲಿ ಅಲ್ಲ, ಯಾಕೆ ನಮ್ ಕಲೀಗ್ಸ್ ಚಪ್ಲಿಲಿ ಹೊಡೆಸ್ತೀನಿ ಅಂತ ಅಂದಿದ್ದಕ್ಕೆ ಯಾಕೆ ಬೀಪ್ ಹಾಕಿದ್ದೀರಿ? ಸಾರಿ, ಬೀಪ್ ಯಾಕೆ ಹಾಕಿದ್ದೀರಿ? ಬರ್ತದ ನೋಡು ಸರಿಯಾಗಿ ನನ್ನ ಬಾಯನ್ನ. ಬೆಳಗ್ಗೆ ಅವ್ರು ಮಾತಾಡುವಂತ ಮಾತುಗಳಿಗೆಲ್ಲ ಬೀಪ್ ಯಾಕೆ ಹಾಕಿದ್ರಿ? ಜನ ಕೇಳಿಸ್ಕೊಳ್ಬೇಕು. ಅವ್ರು ಮಾತಾಡುವಂತ ಅಸಹ್ಯವಾದಂತ ಅಶ್ಲೀಲವಾದಂತ ಭಾಷಣ ಒಬ್ಬ MLA ಕ್ಯಾಂಡಿಡೇಟ್, ಪರಾಜಿತ ಅಭ್ಯರ್ಥಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಒಬ್ಬ ಮಹಿಳಾ ಅಧಿಕಾರಿಗೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಏನ್ರಿ ರಾಜೀವ್ ಗೌಡ್ರೆ, ಜನನ ಎಬ್ಬಿಸಿ ಚಪ್ಲಿ ಲೋಡಿಸ್ತೀರಾ ಒಬ್ಬ ಮಹಿಳಾ ಅಧಿಕಾರಿನ? ಎಲ್ಲಾ ವಾರ್ಡ್ನಿಂದ ಕರೆಸಿ ದಂಗೆ ಹಬ್ಬಿಸ್ತೀರಾ? ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಬಾ ಪುಣ್ಯಾತ್ಮ. ಇಡೀ ಆಡಿಯೋದಲ್ಲಿ ಬೀಪ್ ಸೌಂಡ್ ಬಿಟ್ಟು ಬೇರೆ ಯಾವ್ದನ್ನು ಕೇಳಿಸ್ಕೊಳಕ್ ಆಗಲ್ಲ. ಆ ಲೆವೆಲ್ಗೆ ರಾಜೀವ್ ಗೌಡ್ರೆ ನಿಮ್ ಭಾಷೆ ಇದೆ. ಅವ್ನು ಎಂತ ಕಳ್ಳಾನೇ ಆಗ್ಲಿ, ಸುಳ್ಳಾನೇ ಆಗ್ಲಿ, ಖದೀಮಾನೇ ಆಗ್ಲಿ, ರೌಡಿ ಆಗ್ಲಿ, ಪುಡಾರಿ ಆಗ್ಲಿ, ಅಂಡರ್ ವರ್ಲ್ಡ್ ಡಾನ್ ಆಗ್ಲಿ, ಇಂತ ಹೊಲಸು ಭಾಷೆನ ಒಬ್ಬ ಹೆಣ್ಮಗಳಿಗೆ ಪ್ರಯೋಗ ಮಾಡಲ್ಲ. ಅವ್ರೆಲ್ರಿಗಿಂತ ಕಡೆ ನೀವೊಬ್ಬ MLA ಕ್ಯಾಂಡಿಡೇಟು. ನಿಮ್ಮ ಹೊಲಸು ಭಾಷೆ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ನಿಮ್ಗೆ ಎಷ್ಟರ ಮಟ್ಟಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಅನ್ನೋದನ್ನ ತೋರಿಸುತ್ತೆ. ಯಾರ್ರಿ ನೀವು ಚಪ್ಲಿ ಹೊಡೆಯಕ್ಕೆ ಒಬ್ಬ ಹೆಣ್ಮಗಳನ್ನ? ಯಾರಿಗೆ ಕೊಟ್ಟಿರೋದು ನಿಮ್ಗೆ ಅಧಿಕಾರ? ಈ ಸಂವಿಧಾನ ಕೊಟ್ಟಿದೇನ್ರಿ? ಈ ಕಾನೂನು ಕೊಟ್ಟಿದ್ಯಾ ನಿಮ್ಗೆ? ನೀವೊಬ್ಬ MLA ಕ್ಯಾಂಡಿಡೇಟ್ ಆಗ್ಬಿಟ್ರೆ ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್. ಅದಕ್ಕೆ ಸರ್ ನಿಮ್ಮನ್ನ ಶೋಮೆನ್ ಕ್ರಿಯೇಟರ್ ಲೇಜಿ ಆಗಿರಲ್ಲ, ಕ್ರೇಜಿ ಮಾಡ್ಬಿಡ್ತೀರಾ. ಯಾರನ್ನ ಬೇಕಾದ್ರೂ ಚಪ್ಲಿಲಿ ಹೊಡಿತೀರಾ ನೀವು? ಹೊಡಿತೀರನಾ? ನಿಮ್ಮನೇಲಿರೋ ಹೆಣ್ಮಕ್ಳಿಗೆ ಹೊಡಿತೀರಾ? ಸುಮ್ಮನೆ ಇರ್ತಾರ ನಿಮ್ಮನೆ ಹೆಣ್ಮಕ್ಳು ಚಪ್ಲಿಲಿ ಹೊಡಿಯಕ್ಕೆ ಹೋದ್ರೆ? ಏನ್ ಯೋಗ್ಯತೆ ಇದೆ ಅಂತ ಚಪ್ಲಿಲಿ ಹೊಡಿತೀನಿ ಅಂತ ಮಾತಾಡ್ತೀರಾ ನೀವು? ಅಸಹ್ಯ ಆಗಲ್ವಾ ನಿಮ್ಗೆ? ಅದೇನ್ರಿ
ಪೌರ ಕಾರ್ಮಿಕರಿಗೆ ಸೂಮಗ ಬೋಮಗ ಅಂತ ಬೈತೀರಾ, ತಾಯಿನ ಬೈತೀರಲ್ಲ. ನೀವು ಒಂದ್ ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ? ಅಷ್ಟು ಈಸಿನಾ ಬೈಯೋದು? ಒಬ್ಬ ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಆಕೆ ಫೋನ್ ಕಟ್ ಮಾಡಿದ್ರು, ಕೇಳಿಸ್ಕೊಳಕ್ಕಾಗಲ್ಲ ಅಂತ ಫೋನ್ ಕಟ್ ಮಾಡಿದ್ರು, ಮತ್ತೆ ಫೋನ್ ಮಾಡ್ಬಿಟ್ಟು ಫೋನ್ ಕಟ್ ಮಾಡಿದ್ರು ಸುಮ್ಮನೆ ಇರಲ್ಲ ಅಂತ ಬೇರೆ ಧಮಕಿ ಹಾಕ್ತೀರಾ? ಯಾವ ಸೀಮೆಗ್ ರೌಡಿ ನೀವು? ಬ್ಯಾನರ್ ತೆಗೆದ್ರು ಅಂತ ಬಾಯಿಗೆ ಬಂದಂಗೆ ಹುಚ್ಚರಂಗ್ ಮಾತಾಡ್ತೀರಾ. ಮನುಷ್ಯ ಆಗಿರುವಲ್ಲಂತೆ ಇವರು. ಮನುಷ್ಯ ಆಗದೆ ಇದ್ರೆ ಮೃಗ ಆಗ್ರಿ, ಇಲ್ಲ ರಾಕ್ಷಸ ಆಗ್ರಿ, ಇಲ್ಲ ದೆವ್ವ ಭೂತ ಆಗ್ರಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ದೆವ್ ಭೂತ್ಗಳು ಹೆಣ್ಮಕ್ಳಿಗೆ ಹಿಂಗ್ ಮಾತಾಡಲ್ಲ ಅಂತ ಅನ್ಸುತ್ತೆ. ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ? ಚಪ್ಪಲಿ ಓಡಿಸ್ತಾರಂತೆ, ದಂಗೆ ಹಬ್ಬಿಸ್ತಾರಂತೆ. ನಿಮ್ ಜೊತೆಗೆ ದಂಗೆ ಹೇಳೋ ಜನ ಹೆಂಗಿರ್ತಾರೆ ಅಂತ ನೋಡೋ ಆಸಕ್ತಿ ನನಗೂ ಇದೆ, ಕುತೂಹಲ. ನಿಮ್ಮಂಗೆ ಎಷ್ಟರ ಮಟ್ಟಿಗೆ ನೀಚತನದಿಂದ ಮಾತಾಡ್ತಾರೆ ಅನ್ನೋದನ್ನ ನೋಡೋ ಅಂತ ಕುತೂಹಲ ನನಗೂ ಇದೆ. ನಿಮ್ಗೆ ಯಾರು ಸಪೋರ್ಟರ್ಸ್ ಇದ್ದಾರೆ ಅವರು? ಉದ್ಧಾರ ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಈಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿರ್ಬೋದು, ಬೇರೆಯವರನ್ನ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಆ್ಯಂಡ್ ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಕ್ರಮ ತಗೋತಾರೆ ಅಂದ್ಬಿಟ್ಟು. ನೋಡಿ, ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಈಸ್ ಅಬೌವ್ ದ ಲಾ. ಒಂದಿದೆ ಬಾಯಿದೆ ಅಂತ ಏನ್ ಬೇಕಾಗಿ ಬಿಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ, ಸತ್ಯ ಹೇಳಿ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಲ್ಲಿ ಇರ್ಬೋದು, ಸಂವಿಧಾನದಲ್ಲಿ ಇರ್ಬೋದು. ಏನ್ ನಿಮ್ಮನೆ ಸರ್ವೆಂಟ್ಸ್ ಏನ್ರಿ? ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಮಹಿಳಾ ಅಧಿಕಾರಿಗಳನ್ನ? ಬ್ಯಾನರ್ ತೆಗ್ಸಿದ್ರು ಅನ್ನೋ ಒಂದೇ ಕಾರಣಕ್ಕೆ? ಅಪ್ಪ ತಂದೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಾನು ಬಂದಲ್ಲ, ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ದಯವಿಟ್ಟು ಬಿಟ್ಬಿಡು. ಏನ್ ಬ್ಯಾನರ್ ನಲ್ಲೇ ಇಡೀ ರಾಜಕೀಯ ಭವಿಷ್ಯ ಅಡಗಿದ್ಯಾ ನಿಮ್ದು? ಬಳ್ಳಾರಿ ಅವ್ರಾಯ್ತು, ನೀವಾಯ್ತು, ಇಡೀ ಬ್ಯಾನರ್ಗಳಲ್ಲಿ ನಿಮ್ ರಾಜಕೀಯ ಭವಿಷ್ಯ ಅಡಗಿದ್ಯಾ? ಬ್ಯಾನರ್ ಹಾಕಿದ್ರೆ ಮಾತ್ರ ಜನ ನಿಮ್ಗೆ ಓಟ್ ಹಾಕ್ತಾರ, ಇಲ್ಲಾಂದ್ರೆ ಓಟ್ ಹಾಕಲ್ವಾ? ಬ್ಯಾನರ್ ಕಟ್ಸೋನೆಲ್ಲ ದೊಡ್ಡ ಲೀಡರಾ? ನಿಮ್ಮಂತ ನನ್ನ ಮಕ್ಳು ಹುಟ್ಟಿರೋದ್ರಿಂದೇ ಕಂಡ್ಲಾ ನಮ್ ಜೆಎಸ್ಸಿ ಜನಸಂಖ್ಯೆ ಇಷ್ಟೊಂದು ಆಗೋಯ್ತು. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಎಂತಕ್ ಸರ್? ಯಾಕೆ ಹಂಗ್ ಮಾಡ್ತಾರೆ? ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ ಹೇಳಿದ್ರಾ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು. ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಬೆಳಗ್ಗೆನೆ ಇನ್ಫಾರ್ಮ್ ಮಾಡಿದೀನಲ್ಲ. ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ, ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ನ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಸುಳೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡ್ಸ್ಕೊಬೇಕು. ಎಂತಕ್ ಸರ್? ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ